ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯ ಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 111ನೇ ಶ್ಲೋಕ. ಅಹಂ ಹಿ ಸೂತಪುತ್ರೇಣ ಕ್ಲಿಷ್ಟೋ ಮಾರುತಿ ತೇಜಸಾ ಜೀವಾಮೀತ್ಯಗ್ರಜೇನೋಕ್ತ ಉದ್ಬಬರ್ಹಾಸಿ ಮುತ್ತಮಂ ವಾಸುದೇವಸ್ತದಾಹ ಇದಂ ಕಿಮೇತದಿತಿ ಸರ್ವವಿತ್. ಅಂದರೆ ಹಿಂದೆ ನೋಡಿದಂತೆ ಧರ್ಮರಾಜ ಯುಧಿಷ್ಠಿರ ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧದ ಸಂದರ್ಭದಲ್ಲಿ ಕರ್ಣನಿಂದ ತುಂಬ ಏಟುಗಳನ್ನು ತೆಗೆದುಕೊಂಡು ಶಿಬಿರಕ್ಕೆ ಬಂದುಬಿಡ್ತಾನೆ. ಶಿಬಿರಕ್ಕೆ ಬಂದಾಗ ಅರ್ಜುನ ನೋಡ್ತಾನೆ, ಯುದ್ಧದಲ್ಲಿ ಯುಧಿಷ್ಠಿರ ಇಲ್ಲ. ಯುಧಿಷ್ಠಿರನಿಗೆ ಏನಾಯ್ತೋ ಏನೋ ಹಾಗೆ ಅಂತ ಕೃಷ್ಣನಿಗೆ ಹೇಳಿ, ಮಹಾಭಾರತ ಯುದ್ಧದ ಪ್ರಸಂಗ ಇದು ಅಲ್ವಾ, ಕೃಷ್ಣನಿಗೆ ಹೇಳಿ, ಕೃಷ್ಣನೇ ಸಾರಥಿ, ಅವನು ರಥಕ್ಕೆ ಶಿಬಿರಕ್ಕೆ ಕರೆದುಕೊಂಡು ಹೋಗು ಅಂತ ಕೃಷ್ಣನಿಗೆ ಹೇಳಿದಾಗ ಕೃಷ್ಣನು ಕರೆದುಕೊಂಡು ಬರ್ತಾನೆ. ಅಲ್ಲಿ ಬಂದ ಕೂಡಲೇ ಅರ್ಜುನನನ್ನು ಕೇಳ್ತಾನೆ, ಏನು ಯುಧಿಷ್ಠಿರ ಕೇಳ್ತಾನೆ, ಏನು ಕರ್ಣನನ್ನು ಸಂಹಾರ ಮಾಡಿದೆಯಾ ನೀನು ಹಾಗೆ ಅಂತ. ಅದಕ್ಕೆ ಅರ್ಜುನ ಹೇಳ್ತಾನೆ, ಇನ್ನು ಸಂಹಾರ ಮಾಡಲಿಲ್ಲ, ಮುಂದೆ ಮಾಡ್ತೀನಿ ಹಾಗೆ ಅಂತ. ತುಂಬ ಸಿಟ್ಟಾಗೋಯ್ತು ಯುಧಿಷ್ಠಿರನಿಗೆ. ಬೈದು ಬಿಡ್ತಾನೆ, ನೀನು ಕುಂತಿಗೆ ಹುಟ್ಟಿದ್ದೇ ವ್ಯರ್ಥ, ನಿನ್ನಿಂದ ಯಾವ ಕೆಲಸವೂ ಆಗೋದಿಲ್ಲ. ಈ ಗಾಂಡೀವ ಧನುಸ್ ಏನು ಇಟ್ಕೊಂಡಿದ್ದಿ ಅದನ್ನು ಕೃಷ್ಣನಿಗೆ ಕೊಟ್ಟುಬಿಡು, ಅಥವಾ ಭೀಮಸೇನ ದೇವರಿಗೆ ಕೊಟ್ಟುಬಿಡು, ಅವರೇ ಕರ್ಣನನ್ನು ಸಂಹಾರ ಮಾಡ್ತಾರೆ. ನೀನು ಸುಮ್ಮನೆ ವೃಥಾ ಪ್ರತಿಜ್ಞೆ ಮಾಡಿದ್ದಿ. ಅರ್ಜುನ ಪ್ರತಿಜ್ಞೆ ಬೇರೆ ಮಾಡಿದ್ದ, ಕರ್ಣನನ್ನು ಸಂಹಾರ ಮಾಡ್ತೀನಿ ಅಂತ. ನಿನ್ನ ಪ್ರತಿಜ್ಞೆಯೂ ವ್ಯರ್ಥ, ಗಾಂಡೀವ ಧನುಸು ವ್ಯರ್ಥ, ಬೇರೆ ಯಾರಿಗ ಕೊಟ್ಟುಬಿಡು ಹಾಗೆ ಅಂತ, ಅವರಾರು ಕೊಲ್ತಾರೆ ಹಾಗೆ ಅಂತ. ಇಷ್ಟು ಕೇಳಿದ ಕೂಡಲೇ ಅರ್ಜುನನಿಗೆ ಭಾರಿ ಸಿಟ್ಟು ಬಂದೋಯ್ತು. ಮತ್ತು ಅಷ್ಟಲ್ಲ, ಅಷ್ಟು ಮಾತ್ರ ಅಲ್ಲ, ನೀನು ಕೆಲಸಕ್ಕಾಗದವ, ಹಾಗೆಂದರೆ ನೀನು ನಪುಂಸಕ ಅಂತ ಬೈದು ಬಿಟ್ಟ. ಪುರುಷರು ಅಲ್ಲ, ಸ್ತ್ರೀಯೂ ಅಲ್ಲ, ನೀನು ನಪುಂಸಕ ಅಂತ ಬೈದು ಬಿಟ್ಟ ಯುಧಿಷ್ಠಿರ. ಇದೆಲ್ಲ ಕೇಳಿ ಅರ್ಜುನನಿಗೆ ಭಾರಿ ಇದು ಯುದ್ಧದ ಮಧ್ಯದಲ್ಲಿ ಆದ ಘಟನೆ ನೋಡಿ. ಮಾಡಿ ಏನು ಮಾಡಿದ ಅರ್ಜುನ, ತನ್ನ ಖಡ್ಗವನ್ನು ತೆಗೆದು ಬಿಡ್ತಾನೆ. ಖಡ್ಗವನ್ನು ತೆಗಿತಾನೆ. ಸಾಮಾನ್ಯ ಖಡ್ಗ ತೆಗೆಯೋದು ಅಂದರೆ ಏನರ್ಥ? ಎದುರುಗಡೆ ಇರೋರನ್ನ ಸಂಹಾರ ಮಾಡೋದು ಅಂತ ಅರ್ಥ. ಅಂದರೆ ಯುಧಿಷ್ಠಿರನನ್ನು ಸಂಹಾರ ಮಾಡಬೇಕು ಅಂತ. ಅಲ್ಲಿ ಕೌರವರ ಪಾಂಡವರ ಮಧ್ಯದಲ್ಲಿ ಸೈನ್ಯ ಯುದ್ಧ ನಡೀತಾ ಇದೆ. ಇಲ್ಲಿ ಶಿಬಿರದಲ್ಲಿ ಯುಧಿಷ್ಠಿರ ಮತ್ತು ಅರ್ಜುನ ಇವರ ಯುದ್ಧ ಒಳಗೆ ನಡೀತಾ ಇದೆ. ಪರಸ್ಪರ ಕಲಹ ಪಾಂಡವರ ಮಧ್ಯದಲ್ಲೇ ಹಿಂಗಾಗೋಯ್ತು. ಅರ್ಜುನ ಖಡ್ಗವನ್ನು ತೆಗೆದಾಗ ಕೃಷ್ಣ ಕೇಳ್ತಾನೆ, ಅರ್ಜುನ ಏನಿದು ಹಾಗೆ ಅಂತ. ಆಗ ಅರ್ಜುನ ಏನು ಹೇಳಿದ? ಸಮಾಹ ಗಾಂಡಿವಂ ಧಾತುಂ ಯವದೇ ತದ್ವಧೋ ಮಯ ಪ್ರತಿಜ್ಞಾತಸ್ತತೋ ಹನ್ಮೇ ನೃಪಮಿತ್ಯಾಹತಂ ಹರಿಹಿ ಸತ್ಯಸ್ಯ ವಚನಂ ಶ್ರೇಯೋ ಸತ್ಯಜ್ಞಾನಂ ತು ದುಷ್ಕರಂ ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ನಿಶ್ಚಯಃ. ಖಡ್ಗವನ್ನು ತೆಗೆದಾಗ ಕೃಷ್ಣ ಕೇಳ್ತಾನೆ, ಏನಿದು ಹಾಗೆ ಅಂತ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ, ನಂದೊಂದು ಪ್ರತಿಜ್ಞೆ ಇದೆ. ಯಾರಾದರೂ ನನ್ನನ್ನು ಖಡ್ಗವನ್ನು ಬೇರೆಯವರಿಗೆ, ಗಾಂಡೀವ ಧನುಸ್ಸನ್ನು ಬೇರೆಯವರಿಗೆ ಕೊಟ್ಟು ಬಿಡು ಅಂತ ಹೇಳಿದರೆ ನಾನು ಅವ್ರನ್ನ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಕ್ಷತ್ರಿಯರಿಗೆ ಪ್ರತಿಜ್ಞೆ ಮುಖ್ಯ, ಕೊಟ್ಟ ಮಾತು ಮುಖ್ಯ, ನಡೆಸಬೇಕು. ಈಗಾದರೂ ನೋಡಿದರೆ ನಮ್ಮ ಅಣ್ಣ ನನ್ನನ್ನು ಬೈದು ಬಿಟ್ಟಿದ್ದಾನೆ, ಆ ಧನುಸ್ಸನ್ನು, ಗಾಂಡೀವ ಧನುಸ್ಸನ್ನು ಬೇರೆಯವರಿಗೆ ಕೊಟ್ಟು ಬಿಡು ಅಂತ. ಸತ್ಯ ಪರಿಪಾಲನೆ ಮಾಡಬೇಕಾಗಿದೆ. ಈಗ ಕೊಟ್ಟ ಮಾತನ್ನು ನಡೆಸಬೇಕಾಗಿದೆ, ಕ್ಷತ್ರಿಯರ ಧರ್ಮ ಅದು. ಅದರಿಂದ ನಾನು, ಕೃಷ್ಣ ಕೇಳ್ತಾನೆ, ಏನು ಮಾಡ್ಲಿಕ್ಕೆ ಹೋಗ್ತೀಯಾ ಹಾಗೆ ಅಂತ. ಅಣ್ಣನನ್ನೇ ಕೊಲ್ತೀನಿ ಹಾಗೆ ಅಂತ. ಏನಾಗೋಯ್ತು ನೋಡಿ. ಯಾಕೆ? ನನ್ನ ಪ್ರತಿಜ್ಞೆ ಇದೆ, ಅಣ್ಣ ಈ ಥರ ಮಾತಾಡಿಬಿಟ್ಟಿದ್ದಾನೆ, ಅದರಿಂದ ನಾನು ಕೊಲ್ತೀನಿ. ಸತ್ಯ ನಡೆಸಬೇಕಲ್ಲವಾ ಕೃಷ್ಣ? ಕ್ಷತ್ರಿಯರಿಗೆ ಪ್ರತಿಜ್ಞೆ ಕೊಟ್ಟ ಮಾತು ನೆರವೇರಿಸಬೇಕಲ್ವಾ ಹಾಗೆ ಅಂದರೆ ಕೃಷ್ಣ ಹೇಳ್ತಾನೆ,
ಸತ್ಯಸ್ಯ ವಚನಂ ಶ್ರೇಯ. ಒಳ್ಳೆ ನೀತಿ ಶ್ಲೋಕ ಇದು, ಆಚಾರ್ಯರು ತಿಳಿಸಿಕೊಡ್ತಾರೆ. ಸತ್ಯಸ್ಯ ವಚನಂ ಶ್ರೇಯ. ಹೌದು, ಸತ್ಯದ ಮಾತು, ಸತ್ಯವನ್ನ ನಡೆಸೋದು, ಅದರಿಂದ ತುಂಬ ಶ್ರೇಯಸ್ಸಿದೆ, ತುಂಬ ಒಳ್ಳೆಯದಾಗ್ತದೆ. ಆದರೆ ಸತ್ಯಜ್ಞಾನಂತೂ ದುಷ್ಕರಂ. ಯಾವುದು ಸತ್ಯ ಹಾಗೆ ಅಂತ ತಿಳಿಯೋದು ಕಠಿಣ. ಸತ್ಯ ನುಡಿಯೋದು, ಹೇಳೋದು ಅದು ಶ್ರೇಯಸ್ಸೇ. ಆದರೆ ವಿವೇಕ ಬೇಕು ನೋಡಿ, ಯಾವುದು ಸತ್ಯ ಯಾವುದು ಸುಳ್ಳು ಇದು ನಮಗೆ ಗೊತ್ತಾಗಬೇಕು. ಅದು ದುಷ್ಕರವಾದದ್ದು. ಯತ್ ಸತಾಂ ಹಿತಂ ಅತ್ಯಂತಂ ತತ್ಸತ್ಯಮಿತಿ ನಿಶ್ಚಯ. ಮತ್ತೆ ಯಾವುದು ಕೃಷ್ಣನ ಪ್ರಕಾರ ಸತ್ಯ ಅಂದರೆ ಯಾವುದು ಹಾಗೆಂದ್ರೆ, ಯಾವುದು ಸಜ್ಜನರಿಗೆ ಹಿತವೋ ಅದೇ ಸತ್ಯ. ಇದು ನಿಶ್ಚಯವಾದದ್ದು, ನಿಶ್ಚಯ ಅರ್ಥವುಳ್ಳದ್ದು ಅಂತ, ಇದರಲ್ಲಿ ಸಂಶಯ ಇಲ್ಲ ಅಂತ. ಸಜ್ಜನರಿಗೆ ಯಾವುದು ಹಿತವೋ ಅದೇ ಸತ್ಯ. ಉದಾಹರಣೆಗೆ ಏಕಾದಶಿ ಮಾಡಬೇಕು, ಸಜ್ಜನರಿಗೆ ಅದರಿಂದ ಹಿತ ಆಗ್ತದೆ. ಗೋಪಿ ಚಂದನ ಮುದ್ರೆ ಧರಿಸಬೇಕು, ಸಜ್ಜನರಿಗೆ ಸಂಧ್ಯಾ ವಂದನೆ ಮಾಡಬೇಕು, ಸಜ್ಜನರಿಗೆ ಹಿತ ಆಗ್ತದೆ ಅದರಿಂದ, ಅದನ್ನು ಮಾಡಲೇಬೇಕು. ಮಾಡ್ತೀನಿ ಅಂತ ಉಪನಯನ ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ದೀವಿ. ಉಪನಯನ ಮಾಡುವಾಗ ನಮ್ಮ ಎಲ್ಲರ ವತಿಯಿಂದಲೂ ಪ್ರತಿಜ್ಞೆ ಮಾಡಿಸಿದ್ದಾರೆ. ಸದಾಚಾರ ಸಂಪನ್ನನಾಗಿ ಶಾಸ್ತ್ರ ಓದ್ತೀನಿ ಹಾಗೆ ಅಂತೆಲ್ಲ ಪ್ರತಿಜ್ಞೆ ಮಾಡಿಯೇ ಆಚಾರ್ಯರು ಉಪನಯನ ಮಾಡಿಸೋದು. ಅದರಿಂದ ಕೊಟ್ಟ ಮಾತನ್ನು ನಡೆಸಬೇಕು ನಾವು. ಸಜ್ಜನರಿಗೆ ಯಾವುದು ಹಿತವೋ ಅದೇ ಸತ್ಯ ಅಂತ. ಅದೇ ರೀತಿಯಾಗಿ ಇನ್ನೊಂದು ಮಾತನ್ನು ಕೃಷ್ಣ ಹೇಳ್ತಾನೆ, ಧರ್ಮಸ್ಯ ವಚನಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ ಯಸ್ ಸತಾಂ ಧಾರಕೋ ನಿತ್ಯಂ ಸಧರ್ಮ ಇತಿ ನಿಶ್ಚಯ. ಸತ್ಯದ ವಚನ ಅದು ಶ್ರೇಯಸ್ಸಿಗೆ ಸಾಧನವಾಗ್ತದೆ. ಧರ್ಮದ ಮಾತುಗಳು ಅದು ಶ್ರೇಯಸ್ಸಿಗೆ ಸಾಧನ. ಆದರೆ ಧರ್ಮ ಯಾವುದು ಅಂತ ನಿಶ್ಚಯ ಮಾಡೋದು ದುಷ್ಕರ, ತಿಳಿಯೋದು ಕಷ್ಟ. ಧರ್ಮ ಯಾವುದು ಅಂತ ತಿಳಿದರೆ ಅದನ್ನು ಮಾಡಬಹುದು. ಧರ್ಮ ಶ್ರೇಯಸ್ಸು, ಆದರೆ ಯಾವುದು ಧರ್ಮ ಅದನ್ನು ತಿಳ್ಕೊಂಡು ಮಾಡಿದರೆ ಆ ಜ್ಞಾನ ಬರೋದು ಕಷ್ಟ ಅಂತಾರೆ ಕೃಷ್ಣ. ಅದರಿಂದ ಕೃಷ್ಣನೇ ಹೇಳ್ತಾನೆ, ಯಾವುದು ಧರ್ಮ? ಸತಾಂ ಧಾರಕ. ಯಾವುದು ಸಜ್ಜನರನ್ನ ಪೋಷಣೆ ಮಾಡುತ್ತದೋ ಅದೇ ಧರ್ಮ. ನಾವು ನೋಡಿದ್ದೀವಿ ನೋಡಿ, ಏಕಾದಶಿ, ಉಪವಾಸ, ಸಂಧ್ಯಾ ವಂದನೆ, ಗೋಪಿಚಂದನ ಮುದ್ರ ಧಾರಣೆ ಇತ್ಯಾದಿಗಳು. ದೇವರು ಏನು ಹೇಳಿದ್ದಾನೋ ಅದು. ಪ್ರಾತಃ ಸ್ನಾನ, ಸೂರ್ಯೋದಯ ಬರಕ್ಕಿಂತ ಮುಂಚೆ ಎದ್ದು ಸ್ನಾನ ಆಗಿರಬೇಕು, ಸಂಧ್ಯಾ ವಂದನೆ ಅರ್ಘ್ಯ ಕೊಡಬೇಕು. ಇದೆಲ್ಲ ಸಜ್ಜನರಿಗೆ ಹಿತವಾದದ್ದು ಧರ್ಮ ಅಂತ ಅರ್ಥ. ಅದರಿಂದ ಎರಡು ಮಾತು ಹೇಳಿದ್ದಾನೆ, ಸತ್ಯ ಧರ್ಮ ಎರಡು ಶ್ರೇಯಸ್ಸು. ಆದರೆ ಯಾವುದು ಸತ್ಯ ಯಾವುದು ಧರ್ಮ ಇದನ್ನು ತಿಳಿಯೋದು ದುಷ್ಕರ ಆಗಿದೆ ಅರ್ಜುನ. ಪ್ರಕೃತ ನೀ ನೋಡಿದರೆ ಸತ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಹಿತ ಮಾಡತಕ್ಕ ಅಣ್ಣನನ್ನೇ ಕೊಲ್ಲಕ್ಕೆ ಹೋಗ್ತೀಯ. ನೀನು ಅರ್ಥ ಮಾಡಿಕೊಂಡ ಸತ್ಯ ಧರ್ಮ ಹಾಗೆ ಅಂತ ಕೃಷ್ಣ ಕೇಳ್ತಾನೆ. ಒಂದು ಉದಾಹರಣೆಯನ್ನು ಕೊಡ್ತಾನೆ, ಒಂದು ಕಥೆಯನ್ನು ಹೇಳ್ತಾನೆ ಕೃಷ್ಣ. ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮಜನಂ ಕ್ವಚಿತ್ ತಸ್ಕರೇಶ್ವವಿಧಾಯೈವ ನಿರಯಂ ಪ್ರತ್ಯಪದ್ಯತ ಕಶ್ಚಿದ್ ವ್ಯಾಧೋ ಮೃಗಂ ಹತ್ವಾ ಮಾತಾ ಪಿತೃನಿಮಿತ್ತತಃ ಭಕ್ಷಾರ್ಥಂ ಅಭ್ಯಗಾತ್ ಸ್ವರ್ಗಂ ಅಸುರೋಸೋ ಮೃಗೋ ಯತಃ ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿ. ಎರಡು ದೃಷ್ಟಾಂತವನ್ನು ಕೊಡ್ತಾನೆ, ಎರಡು ಕಥೆಗಳನ್ನು ಪರಮಾತ್ಮ ಹೇಳ್ತಾನೆ ಇಲ್ಲಿ. ಕೌಶಿಕ ಅಂತ ಒಂದು ಬ್ರಾಹ್ಮಣ ಇದ್ದಂತೆ. ಕೌಶಿಕ ಅಂತ ಒಂದು ಬ್ರಾಹ್ಮಣ. ಆ ಬ್ರಾಹ್ಮಣನನ್ನ ಕಳ್ಳರು ಹಿಂಬಾಲಿಸ್ಕೊಂಡು ಬರ್ತಾ ಇದ್ರು. ಅವನಲ್ಲಿ ಏನೋ 4 ಕಾಸು ಇತ್ತು, ಅದನ್ನು ಹೊಡೆದು ಅವನಿಂದ ಕಸಿದುಕೊಳ್ಳೋಣ ಹಾಗೆ ಅಂತ ಬಂದರು. ಅವನು ಏನು ಮಾಡಿದ, ಒಂದು ಕಡೆ ಬಚ್ಚಿಟ್ಟುಕೊಂಡಾಗ ಕಳ್ಳರು ಹುಡುಕ್ತಾರೆ, ಆ ಕೌಶಿಕ ಬ್ರಾಹ್ಮಣ ಸಿಗ್ತಾ ಇಲ್ಲ. ಅಲ್ಲಿದ್ದ ಗ್ರಾಮ ಜನರನ್ನ ಕೇಳ್ತಾರೆ ಕಳ್ಳರು, ಇಲ್ಲಿ ಒಂದು ಪುರುಷ ಬ್ರಾಹ್ಮಣ ಬಂದ, ನೀವು ನೋಡಿದ್ರಾ ಹಾಗೆ ಅಂತ. ಆ ಗ್ರಾಮದ ಜನರು ಏನು ಹೇಳಬೇಕು? ಅವರಿಗೆ ಗೊತ್ತಿದೆ, ಅವರು ನೋಡಿದ್ದಾರೆ, ಆ ಕೌಶಿಕ ಬ್ರಾಹ್ಮಣ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಅಂತ ನೋಡಿದ್ದಾರೆ. ಅವ್ರು ಈ ಗ್ರಾಮದ ಜನರು ಏನು ಹೇಳಬೇಕಾಗಿತ್ತು? ಇವನು ಕಳ್ಳ ಅಂತನೂ ಗೊತ್ತು, ಇವನು ಕಳ್ಳ ಅಂತ ಗೊತ್ತಿದೆ, ಆ ಬ್ರಾಹ್ಮಣನಿಗೆ ಹಿಂಸೆ ಆಗತ್ತೆ ಅಂತನೂ ಗೊತ್ತಿದೆ. ಸತ್ಯವನ್ನು ಹೇಳ್ತೀವಿ ಅಂತ ಹೇಳಿ ಇಲ್ಲಿದ್ದಾನೆ ಅಂತ ಹೇಳಿಬಿಟ್ರು. ಆ ಕಳ್ಳರು ಅಲ್ಲಿ ಹೋಗಿ ಅವನನ್ನು ಚೆನ್ನಾಗಿ ಹೊಡೆದು ಅವನಿಗೆ ತುಂಬ ಹಿಂಸೆ ಆಯಿತು ಆ ಬ್ರಾಹ್ಮಣನಿಗೆ. ಕೊನೆಯಲ್ಲಿ ಏನಾಯಿತು, ಈ ಗ್ರಾಮದ ಜನರೆಲ್ಲ ನರಕಕ್ಕೆ ಹೋದರಂತೆ. ಅಲ್ಲ, ಸತ್ಯವನ್ನು ನೋಡಿದವರು ನರಕಕ್ಕೆ ಹೋಗ್ತಾರಾ? ಹಾಗೆಂದರೆ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಇದ್ದದ್ದನ್ನು ಇದ್ದದ್ದಾಗಿ ಹೇಳೋದು ಸತ್ಯ ಅಲ್ಲ. ಸಜ್ಜನರಿಗೆ ಯಾವುದು ಹಿತವೋ ಅದನ್ನು ಹೇಳಬೇಕು, ಅದೇ ಸತ್ಯ ಹಾಗೆ ಅಂತ.
ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾನೆ ನೋಡಿ ಪರಮಾತ್ಮ. ಇನ್ನೊಂದು ಉದಾಹರಣೆ ಕೊಡ್ತಾನೆ. ಕಶ್ಚಿತ್ ವ್ಯಾಧ, ಒಂದು ವ್ಯಾಧ ಅಂದರೆ ಹಂಟರ್, ಬೇಟೆಗಾರ. ಆ ಬೇಟೆಗಾರ ಏನು ಮಾಡ್ತಾ ಇದ್ದ? ಪ್ರಾಣಿಗಳನ್ನು ಹಿಂಸೆ ಮಾಡಿ ತಿನ್ನೋದು. ತಾನು ಪ್ರಾಣಿಗಳನ್ನು ಹಿಂಸೆ ಮಾಡಿ ಮಾತಾಪಿತೃ ನಿಮಿತ್ತ ತತಃ, ತನಗಾಗಿ ಅಲ್ಲ ತಂದೆ ತಾಯಿಯರಿಗಾಗಿ ಅವನು ಬೇಟೆ ಮಾಡಿ ಪ್ರಾಣಿಯನ್ನು ತಂದು ತಂದೆ ತಾಯಿಯರಿಗೆ ನಿವೇದನೆ ಮಾಡ್ತಾ ಇದ್ದ. ಹಿಂದಿನ ಕಾಲದಲ್ಲಿ ಮಾಂಸ ತಿನ್ನುವ ಪದ್ಧತಿ ಇತ್ತು. ಅವರಿಗೆ ಅದು ಹೇಳಿಕೆಯಲ್ಲಿ ವ್ಯಾಧ, ಅದು ಬೇಟೆಗಾರ, ಅವರು ತಿನ್ನೋದು ಅದನ್ನೇ. ಭಕ್ಷಾರ್ಥಂ ಅಭ್ಯಗಾತ್, ತಂದೆ ತಾಯಿಯರ ಸೇವೆ ಅದು ಸ್ವಲ್ಪ ಮಾಡಿದರೂ ಕೂಡ ಎಷ್ಟು ಪುಣ್ಯವನ್ನು ತಂದು ಕೊಡ್ತದೆ ನೋಡಿ. ಬದುಕಿರುವಾಗ ತಂದೆ ತಾಯಿಯರಿಗೆ ಅನ್ನ ಹಾಕಬೇಕು. ಅವನು ಮಾಡಿದ್ದಕ್ಕೆ ಏನಾದ? ಸ್ವರ್ಗಕ್ಕೆ ಹೋದ ಅಂತಾರೆ ಕೃಷ್ಣ. ಭಕ್ಷಾರ್ಥಂ ಅಭ್ಯಗಾತ್ ಸ್ವರ್ಗಂ. ಯಾಕೆ? ಆ ಮೃಗ ರೂಪದಲ್ಲಿ ಇದ್ದವ ಒಬ್ಬ ಅಸುರ ಅಂತೆ. ಅಸುರ ಆ ಮೃಗದ ವೇಷದಲ್ಲಿ, ಪ್ರಾಣಿಯ ವೇಷದಲ್ಲಿ ಇದ್ದ. ಅವನು ತಪಸ್ ಮಾಡ್ತಾ ಇದ್ದಂತೆ ಪ್ರಾಣಿಯಾಗಿದ್ದು. ಲೋಕಕ್ಕೆ ಕಂಟಕರಾಗಿ ಉಪದ್ರವಾಯ ಲೋಕಸ್ಯ ತಪಶ್ಚರತಿ ದುರ್ಮತಿ ಅವನು ಕೆಟ್ಟ ಬುದ್ಧಿಯಿಂದ ತಪಸ್ ಮಾಡ್ತಾ ಇದ್ದ, ಪ್ರಾಣಿಯ ವೇಷದಲ್ಲಿ ಇದ್ದು. ಅವನನ್ನು ವ್ಯಾಧ ಸಂಹಾರ ಮಾಡಿದ. ಅದರಿಂದ ನೋಡಿ, ದುಷ್ಟ ಜನರನ್ನು ಸಂಹಾರ ಮಾಡಿದ್ರಿಂದ ಲೋಕಕ್ಕೆ ಏನಾಯಿತು? ಹಿತ ಆಯಿತು. ತಂದೆ ತಾಯಿಯರ ಸೇವೆ ಒಂದಾದರೆ ಲೋಕಕ್ಕೆ ಹಿತ ಆಯಿತು. ಇಲ್ಲದಿದ್ದರೆ ಅವನು ವರವನ್ನು ಪಡ್ಕೊಂಡು ಲೋಕಕ್ಕೆ ಏನು ಕಂಟಕನಾಗಿ ಇದ್ದನೋ ಗೊತ್ತಿಲ್ಲ. ಅಷ್ಟರಲ್ಲೇ ವ್ಯಾಧ ಬಂದು ಅವನನ್ನು ಸಂಹಾರ ಮಾಡಿಬಿಟ್ಟ. ಅದು ಅವನಿಗೆ ಸ್ವರ್ಗವನ್ನು ತಂದುಕೊಟ್ಟಿತ್ತು ಅಂತ ಹೇಳ್ತಾನೆ ಕೃಷ್ಣ. ಈ ರೀತಿಯಾಗಿ ಸತ್ಯ ಯಾವುದು ನುಡಿಯೋದು. ಆ ಗ್ರಾಮದ ಜನರು ಇದ್ದದ್ದನ್ನು ಹೇಳಿದರು, ನರಕಕ್ಕೆ ಹೋದರು. ಈ ವ್ಯಾಧ ಧರ್ಮಾಚರಣೆಗೆ ಕೊಟ್ಟ ಉದಾಹರಣೆ. ಒಳ್ಳೆ ಧರ್ಮಾಚರಣೆ ಮಾಡಿ ಒಂದು ಅಸುರನನ್ನು, ಪ್ರಾಣಿ ರೂಪದಲ್ಲಿ ಇದ್ದ ಅಸುರನನ್ನು ಕೊಂದು ಲೋಕಕ್ಕೆ ಉಪಕಾರ ಮಾಡಿ ಒಳ್ಳೆ ಕೆಲಸ ಮಾಡಿದ. ಈ ರೀತಿಯಾಗಿ ಸತ್ಯ ಧರ್ಮ ಅದರ ಸ್ವರೂಪವನ್ನು ಅರಿತುಕೊಳ್ಳೋದು ಕಷ್ಟ. ಯದ್ಯಪಿ ಎರಡು ಶ್ರೇಯಸ್ಸು. ಯಾವುದು ಸತ್ಯ ಯಾವುದು ಧರ್ಮ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅರ್ಜುನ, ಹಾಗೆ ಅಂತ ಕೃಷ್ಣನಿಗೆ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾನೆ. ತಸ್ಮಾತ್ ಸದ್ಧಾರಕೋ ಧರ್ಮ ಇತಿ ಕೃತ್ವ ವಿನಿಶ್ಚಯಂ. ಅದರಿಂದ ಸಜ್ಜನರಿಗೆ ಯಾವುದು ಹಿತವೋ, ಹಿತ ನುಡಿಯೋ ಅದೇ ಸತ್ಯ. ಸಜ್ಜನರಿಗೆ ಯಾವುದು ಒಳ್ಳೆಯದು ಮಾಡುತ್ತದೋ ಅದೇ ಧರ್ಮ. ಈಗ ನೋಡಿ, ಸೂರ್ಯನಿಗೆ ಅರ್ಘ್ಯ ಕೊಡ್ತೀವಿ, ಸೂರ್ಯನಿಗೆ ಒಳ್ಳೆಯದಾಗ್ತದೆ. ಅದರಿಂದ ಕಾಲಕ್ಕೆ ನಾವು ಅರ್ಘ್ಯಾದಿಗಳನ್ನು ಕೊಡಬೇಕು. ಸಂಧ್ಯಾ ವಂದನೆ ಕಾಲದಲ್ಲಿ ಅರ್ಘ್ಯಾದಿಗಳನ್ನು ಕೊಡೋದು ನಮ್ಮದು ಕರ್ತವ್ಯ. ತುಳಸಿಗೆ ನೀರು ಹಾಕೋದು, ದೇವತೆಗಳು ಇದ್ದಾರೆ ಅವರಿಗೆ ನೀರು ಹಾಕೋದು, ಅದು ಕೂಡ ಒಳ್ಳೆ ಕಾರ್ಯ ನೋಡಿ. ಸಜ್ಜನರಿಗೆ ಒಳ್ಳೆಯದಾಗ್ತದೆ. ಆ ಕಾರಣದಿಂದ ಮಾಡಬೇಕು, ಸಜ್ಜನರಿಗೆ ಹಿತವಾದದ್ದನ್ನು ಮಾಡಬೇಕು, ಹೇಳಬೇಕು ಅಂತ. ಅದರಿಂದ ಮಾ ನೃಪಂ ಜಹಿ ಸತ್ಯಾಂ ತ್ವಂಕುರು ವಾಚಂ ತಿರಸ್ಕುರು ಇತ್ಯುಕ್ತೋ ಬಹುಧಾ ಅನಿಂದತ್ ಕ್ರೋಧಾದೇವ ಅರ್ಜುನ ಭೃಶಂ. ಚೆನ್ನಾಗಿ ಬೈದು ಬಿಟ್ಟಂತೆ ಕೃಷ್ಣ. ನೀನು ನೋಡಿದರೆ ಅಣ್ಣನನ್ನ, ರಾಜನನ್ನ, ಅದು ಎಂಥವುದು ಧರ್ಮ, ಅವನ ಹೆಸರೇ ನೋಡಿ ಧರ್ಮರಾಜ. ಅವನು ಆ ಧರ್ಮರಾಜನನ್ನೇ ಕೊಲ್ಲಬೇಕಂತ ಹೋಗ್ತಾ ಇದೆಯಲ್ಲ, ನೀ ಏನು ಸತ್ಯನ ಅರ್ಥ ಮಾಡ್ಕೊಂಡಿದ್ದಿ ಅಂತ ಅರ್ಜುನನ್ನೇ ಬೈತಾನೆ ಕೃಷ್ಣ. ಬಹುಧಾ ಅನಿಂದತ್. ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಇಲ್ಲ ನಾನು ಮಾತು ಕೊಟ್ಟಿದ್ದೇನಲ್ಲ, ನನ್ನ ಪ್ರತಿಜ್ಞೆ ಅದು ಮತ್ತೆ ಸುಳ್ಳು ಆಗ್ತದಲ್ಲ ಹಾಗೆ ಅಂತ ಹೇಳಿದರೆ, ಅದಕ್ಕೂ ಕೃಷ್ಣ ಒಂದು ಉಪಾಯವನ್ನು ಹೇಳ್ತಾನೆ ನೋಡಿ. ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರ ಸ್ವಾಮಿ ಎಷ್ಟು ಉಪಾಯ ಹೇಳ್ತಾನೆ ನೋಡಿ. ನೀನು ಯುಧಿಷ್ಠಿರ ಇದ್ದಾನಲ್ಲ, ಅವನ ಚೆನ್ನಾಗಿ ಬೈದು ಬಿಡು. ದೊಡ್ಡವರನ್ನ ಬೈದರೆ ಅದು ಅವರನ್ನ ಸಂಹಾರ ಮಾಡಿದಾಗೆ ನೋಡಿ. ಕೃಷ್ಣ ತಿಳಿಸಿಕೊಡುವ ಒಂದು ನೀತಿ. ಅದರಿಂದ ದೊಡ್ಡವರನ್ನ ಏಕವಚನದಲ್ಲಿ ಎಂದಿಗೂ ಬೈಲೇಬಾರದು, ಏಕವಚನದಲ್ಲಿ ಬೈಲೇಬಾರದು. ಹಾಗಂತ ಹೇಳಿದ ಕೂಡಲೇ ಚೆನ್ನಾಗಿ ಬೈಯಕ್ಕೆ ಶುರು ಮಾಡಿಬಿಟ್ಟ ಯುಧಿಷ್ಠಿರನನ್ನ ನೋಡಿ. ಕೊಲ್ಲೋದನ್ನು ನಿಲ್ಲಿಸಿದ, ಇಲ್ಲಾಂದ್ರೆ ಯುಧಿಷ್ಠಿರನ ಪ್ರಾಣ ಹೋಗ್ತಾ ಇತ್ತು. ಭಾರಿ ಬಲಿಷ್ಠ ಯುಧಿಷ್ಠಿರನನ್ನ ಪ್ರಾಣವನ್ನು ಉಳಿಸಿ ಅವನನ್ನು ಬೈಯಿ ಅಂತ ಹೇಳಿಬಿಟ್ಟ. ಅದರಿಂದ ಅರ್ಜುನ ಕೂಡ ಬಹುಪ್ರಕಾರೇಣ ಅನಿಂದತ್. ತ್ವಂ ವೃಷಂಸಃ ಕೃತಘ್ನಶ್ಚ ನಿರ್ವೀರ್ಯ ಪರುಷಂ ವದಃ ತ್ವತ್ತ ಸುಖಂ ನಾಸ್ತಿ ಕಿಂಚಿನ್ ನಮಾಂ ಗರ್ಹಿತುಮರ್ಹಸಿ. ನಿನ್ನಿಂದ ಯಾವ ಸುಖವೂ ಇಲ್ಲ, ನೀನು ಮಾಡಿದ ಉಪಕಾರವನ್ನೆಲ್ಲ ಮರೆತ ಕೃತಜ್ಞ ನೀನು. ಮಾಡಿದ ಉಪಕಾರವನ್ನು ಮರಿಬಾರ್ದು. ನೀನು ಆ ರೀತಿಯಾಗಿ ಮರೆತು ಕೂತಿದ್ಯಾ. ಎಷ್ಟು ಉಪಕಾರ ಮಾಡಿದೆ ನಿನಗೆ, ಯುದ್ಧದಲ್ಲಿ ನಾನು ಕಾಪಾಡಿದ್ದೇನೆ, ನೋಡ್ರೆ ಎಲ್ಲವನ್ನು ಮರೆತು ಬಿಟ್ಟು ನನ್ನನ್ನು ಬೈತಿಯಲ್ಲ ಈಗ ಹಾಗೆ ಅಂತ.
ನಿರ್ವೀರ್ಯ, ನಿನಗೆ ಯಾವ ವೀರ್ಯನೂ ಇಲ್ಲ. ಪರುಷಂ ವದಃ, ನಿಷ್ಠುರವಾಗಿ ಮಾತುಗಳನ್ನು ಆಡ್ತೀಯ. ಎಷ್ಟು ನಿಷ್ಠುರವಾಗಿ ಮಾತಾಡ್ತೀಯ ನೀನು. ಸ್ವತ್ತ ಕಿಂಚಿತ್ ಸುಖಂ ನಾಸ್ತಿ, ನಿನ್ನಿಂದ ನಮಗೆ ಯಾವ ಸುಖವೂ ಇಲ್ಲ. ದ್ರೌಪದಿ ದೇವಿಯನ್ನ ಸಭೆಯಲ್ಲಿ ಪಣಕ್ಕೆ ಇಟ್ಟು ಎಷ್ಟು ಕಷ್ಟ ಕೊಟ್ಟು ನಮಗೆಲ್ಲ ಕಾಡಿನಲ್ಲಿ ಇರುವಂತೆ, ಹಾಗೆ ಅಂತ ಬಾಯಿಗೆ ಬಂದಂಗೆ ಬೈದು ಬಿಟ್ಟ. ಏತಾದೃಶಸ್ತ್ವಂ ವಾಕ್ಯಶೇಷ ಮಾಂ ಗರ್ಹಿತು ಭರ್ತ್ಸಯಿತು ನಾರ್ಹಸಿ. ಅಂಥವನು ನೀನು, ನನ್ನನ್ನು ಬೈಲಿಕ್ಕೆ ನಿನಗೇನು ಯೋಗ್ಯತೆ ಇದೆ? ಭೀಮೋ ಮಾಂ ಗರ್ಹಿತು ಯೋಗ್ಯ ಯೋ ಹ್ಯಸ್ಮಾಕಂ ಸದಾಗತಿ ಯೋ ಯುಧ್ಯತೆ ಸರ್ವವೀರೈ ಅದ್ಯಾಪಿ ತ್ವಂ ತು ನಿಂದಕಃ. ಭೀಮ ನಮ್ಮನ್ನು ಬೈಯಲಿಕ್ಕೆ ಯೋಗ್ಯನಾಗಿದ್ದಾನೆ. ಯಾಕೆ? ಭೀಮಸೇನ ದೇವರೇ ನಮ್ಮ ಗತಿ. ಅನೇಕ ಬಾರಿ ಯುದ್ಧದಲ್ಲಿ ನಮ್ಮನ್ನು ಕಾಪಾಡಿದ್ದು ಭೀಮಸೇನ ದೇವರು. ಯೋ ಯುಧ್ಯತೆ ಸರ್ವವೀರೈ, ಎಲ್ಲ ವೀರರ ಜೊತೆಗೆ ಯುದ್ಧ ಮಾಡುವವರು ಭೀಮಸೇನ ದೇವರು. ಅದ್ಯಾಪಿ ತ್ವಂ ತು ನಿಂದಕಃ, ಇವತ್ತು ಕೂಡ ಅವರೇ ಯುದ್ಧ ಮಾಡ್ತಾ ಇದ್ದಾರೆ, ನೀನು ನಿಂದಕ. ನಿನ್ನನ್ನು ಚೆನ್ನಾಗಿ ಬೈಬೇಕು ಹಾಗೆ ಅಂತ ಹೇಳಿ ಚೆನ್ನಾಗಿ ಬೈದು ಬಿಡ್ತಾನೆ. ಇತ್ಯಾದ್ಯುಕ್ತ್ವಾ ಆತ್ಮನಾಶಾಯ ವಿಕೋಶಂ ಕೃತವಾನಸಿಂ ಪುನಃ ಕೃಷ್ಣೇನ ಪೃಷ್ಟಃ ಸಸ್ವಾಭಿಪ್ರಾಯಮುವಾಚ ಸಹ ತಚ್ಛ್ರುತ್ವಾ ಗರ್ಹಿತ್ವೇನಂ ಪುನರಾಹ ಜನಾರ್ದನಃ. ಇಷ್ಟೆಲ್ಲ ಬೈದ ಮೇಲೆ ಸಮಾಧಾನ ಆಯಿತು ಅರ್ಜುನನಿಗೆ. ಅದರಿಂದ ಯುಧಿಷ್ಠಿರನನ್ನು ಕೊಂದಷ್ಟೇ ಒಂದು ಸಮಾಧಾನ ಆಯಿತು. ಯಾಕೆ? ಪರಮಾತ್ಮ ಹೇಳಿದ ಮೇಲೆ ಮುಗೀತು, ಕೃಷ್ಣ ಹೇಳಿದ ಮೇಲೆ ಮುಗೀತು. ಈಗ ಮತ್ತೆ ಇನ್ನೊಂದು ಬಾರಿ ಖಡ್ಗವನ್ನು ತೆಗೆದಂತ. ಮತ್ತೆ ಯಾಕೆ ತೆಗೆದಿಯೋ ಅಂತ ಕೃಷ್ಣ ಕೇಳ್ತಾನೆ. ಸ್ವಾಭಿಪ್ರಾಯ ಅವಾಚ ತಚ್ಛ್ರುತ್ವ ಪುನರಾಹ ಜನಾರ್ದನ. ಇಲ್ಲ, ಆತ್ಮನಾಶಾಯ ಅಂತ. ಇಷ್ಟೆಲ್ಲ ಗುರು ಹಿರಿಯರು, ನಮ್ಮ ಗುರುಸ್ಥಾನ, ತಂದೆಯ ಸ್ಥಾನ ಅವರು ಯುಧಿಷ್ಠಿರ, ಅವರನ್ನು ಬೈದು ಬಿಟ್ಟೆ ನಾನು, ಅವ್ರನ್ನ ಸಂಹಾರ ಮಾಡಿದ ಪಾಪ ನನಗೆ ಇದೆ, ಅದರಿಂದ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಅರ್ಜುನ ತನ್ನನ್ನೇ ತಾನು ಸಾಯಿಸಿಕೊಳ್ಳಿಕ್ಕೆ, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಖಡ್ಗವನ್ನು ಮತ್ತೆ ತೆಗಿತಾನೆ. ಕೃಷ್ಣ ಮತ್ತೆ ಬೈತಾನೆ, ಬುದ್ಧಿ ಇದೆಯಾ ನಿಂಗೆ ಹಾಗೆ ಅಂತ. ಕೃಷ್ಣ ಹೇಳಿದ ಮಾತು ಏನು, ಕೃಷ್ಣ ಕೊಟ್ಟ ಉಪಾಯ ಏನು ಅದಕ್ಕೆ ಹಾಗೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಬರುತ್ತದೆ. ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.